ಕೊಡು ನೀನು ಮತ್ತೆ ನೀನು ನಾನು ಬರ್ದೇ ಇರ್ತೀನಾ ಸೆಲ್ಫಿ ತೆಗಿತೀನಿ ನಾನು ಇಲ್ಲದೆ ಇದ್ರೂ ನನ್ನ ಮಕ್ಕಳೆಲ್ಲ ಇಷ್ಟೇ ಖುಷಿಯಾಗಿರ್ಬೇಕು ಈ ಮನೆಯಲ್ಲಿ ಇದೇ ಥರ ನಗು ಯಾವಾಗಲೂ ತುಂಬಿರಬೇಕು ದೇವ್ರೆ ನಾನು ಇದೊಂದೇ ನಿನ್ನನ್ನು ಕೇಳ್ಕೊಳ್ಳೋದು ತಾತ ಇದು ಪಾಪು ಕುಲಾಯಿ ಅಲ್ಲ ಡೆಲಿವರಿ ಆದ್ಮೇಲೆ ಅಮ್ಮಂಗೆ ಹಾಕೊಳ್ಳಕ್ ಸ್ವೆಟರು ಬಾಣಂತರು ಬೆಚ್ಚಗಿರ್ಬೇಕಲ್ವಾ ಅದಕ್ಕೆ ಅಮ್ಮಂಗೆ ಅಂತ ನಾನೇ ನನ್ನ ಕೈಯಾರೆ ಸ್ವೆಟರ್ ಹೆಣಿತಿದ್ದೀನಿ ನನಗೆ ಅಣ್ಣಂಗೆ ಚಿಕ್ಕೋರು ಇರ್ಬೇಕಾದ್ರೆ ಅಮ್ಮನೇ ಹೆಣ್ ಕೊಟ್ಟಿರೋ ಸ್ವೆಟರ್ ಈಗಲೂ ನಮ್ಮ ಹತ್ರ ಇದೆ ಹಾಗೇನೆ ಅಮ್ಮಂಗೆ ಹೆರಿಗೆ ಆದ್ಮೇಲೆ ಯಾವ ಕಷ್ಟನೂ ಆಗ್ಬಾರ್ದು ರೂಮಲ್ಲಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರೋ ಥರ ವ್ಯವಸ್ಥೆ ಮಾಡಬೇಕು ಆಮೇಲೆ ಹಾಸಿಗೆ ಚೇಂಜ್ ಮಾಡಬೇಕು ಮನೆ ವಾತಾವರಣ ಯಾವಾಗಲೂ ಚೆನ್ನಾಗಿರಬೇಕು ಇದೆಲ್ಲ ಈಗಲಿಂದನೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆಗ್ಲಮ್ಮ ನಿಮ್ಮ ಸಂತೋಷ ನಮ್ಮ ತುಳಸಿ ಇಷ್ಟು ವರ್ಷ ನಮ್ಮನ್ನೆಲ್ಲ ತಾಯಿ ಹಾಗೆ ನೋಡಿಕೊಂಡ್ರು ಈಗ ಅವಳು ಇನ್ನೊಂದು ಪುಟ್ಟ ಜೀವಕ್ಕೆ ಜನ್ಮ ಕೊಟ್ಟು ಪುನಃ ತಾಯಿ ಆಗ್ತಾ ಇದ್ದಾಳೆ ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಇಷ್ಟು ವರ್ಷಗಳು ಅವಳು ಪಟ್ಟ ಕಷ್ಟಕ್ಕೆ ಆ ಭಗವಂತ ಈಗ ಅವಳಿಗೆ ಸುಖದ ದಿನಗಳನ್ನು ಕರುಣಿಸ್ಬೇಕು ಅಷ್ಟೆ ಖಂಡಿತ ಅಮ್ಮ ಸುಖವಾಗಿರ್ತಾಳೆ ಮಕ್ಳೆಲ್ರೂ ಒಂದಾಗಿದ್ದೀವಿ ಈ ಮನೇಲಿ ಆ ಮನೇಲಿ ಖುಷಿ ಸಂತೋಷ ತುಂಬಿ ತುಳುಕ್ತಾ ಇದೆ ಇನ್ನು ಆ ಪುಟ್ಟು ಕಂದಮ್ಮ ಮನೆಗೆ ಬರೋದು ಒಂದೇ ಬಾಕಿ ಖುಷಿಯಾಗಿರೋಕೆ ಇದಕ್ಕಿಂತ ಇನ್ನೇನ್ ಬೇಕು ತಾತ ನೀನಾ ಇಲ್ಲಿಗೆ ಬಂದೆ ಎಲ್ಲಿ ನಿನ್ನ ಮಗ ಅವನು ಜೈಲಲ್ಲಿದ್ದಾನೆ ಇಲ್ಲ ಅವನಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ ನೀನು ಅವನನ್ನ ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತೀಯ ಅಂತ ಕೆಟ್ಟ ಬುದ್ಧಿ ನನಗಿಲ್ಲ ನಾನು ಅವನ್ನ ಯಾವತ್ತ ದೂರ ಮಾಡ್ಕೊಂಡಿದ್ದಾಯ್ತು ನಿನ್ನ ಮಗನಿಗೆ ಕಾರ್ ಕೊಟ್ಟು ಅದು ಯಾರಿಗೂ ಗುರ್ತೇ ಸಿಗದೆ ಇರೋ ಹಾಗೆ ಸ್ಕ್ರಾಪ್ ಮಾಡಿ ಸುಟ್ಟು ಹಾಕು ಅಂತ ಹೇಳಿದ್ರೆ ಅದನ್ನ ಪೊಲೀಸ್ ಅವ್ರಿಗೆ ಸಿಗೋ ಹಾಗೆ ಮಾಡಿದಾನೆ ನಿಜ ಹೇಳು ಎಲ್ಲಿದ್ದಾನ ಅವನು 20 ವರ್ಷದ ಹಿಂದೆ ನಿನ್ನ ಮಾತು ಕೇಳಿ ನಾನು ಮಾಡಿದ ಪಾಪಕ್ಕೆ ಈಗಲೂ ಕೊರಗ್ತಾ ಇದ್ದೀನಿ ಅದೇ ಕಾರಣಕ್ಕೆ ನೀನು ಸವಾಸ ಬೇಡ ಅಂತ ನಾನು ದೂರ ಆಗಿದ್ದೀನಿ ಆದ್ರೆ ನೀನು ಇನ್ನೂ ಬದಲಾಗಿಲ್ವಲ್ಲ ನನ್ನ ಕರ್ಮಕ್ಕೆ ನನ್ನ ಮಗ ನಿನ್ ಕಳಿಸಿ ಹಾಕೊಂಡವನೆ ಬೇಡ ಇದು ಇಲ್ಲಿಗೆ ನಿಲ್ಲಿಸ್ಬಿಡು ನೀನು ಮಾಡಿರೋ ಪಾಪದ ಕರ್ಮ ಯಾವತ್ತೂ ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನ ಪಾಪದ ಬಲೆಯಲ್ಲಿ ನನ್ನ ಮಗನ ಸಿಗಾಕಿಸ್ಬೇಡ ನನ್ನ ಮೈದನಿಗೆ ಪುಳಿಯೋಗರೆ ಅಂದ್ರೆ ಇಷ್ಟ ಆಗುತ್ತಲ್ವಾ ಬಡಿಸ್ಲಾ ಬಡಿಸಿ ಮೇಡಮ್ ಪುಣ್ಯ ಏನಾಯ್ತು ಅವ್ನು ಬಡಿಸು ಅಂತ ಕೇಳಿದ್ರು ಯಾಕೆ ಬಡಿಸ್ತಿಲ್ಲ ಅವ್ರು ಬಡಿಸು ಅಂತ ಹೇಳಿದ್ ನನ್ಗೇನಾ ನಾನು ಯಾವುದೋ ಮೇಡಮ್ ಹೇಳ್ತಿದ್ದಾರೇನೋ ಅಂತ ಅನ್ಕೊಂಡೆ ಅವ್ರು ಹೇಳೋ ಮೇಡಮ್ ಇಲ್ಲಿ ಯಾರಿದ್ದಾರೆ ಅವರೇ ಬಡಿಸ್ಲಿ ಬಿಡಿ ಪುಣ್ಯ ಅದು ಹಾಗಲ್ಲ ಅದಕ್ಕೆ ನನಗೂ ಬಡಿಸಿ ತುಂಬ ಹಸುವಾಗ್ತಿದೆ ಅದಕ್ಕೆ ನೀವು ಮಾಡಿದ ಪುಳಿಯೋಗರೆ ಅಂದರೆ ನನಗೂ ಇಷ್ಟ ಬಡಿಸ್ತೀರಾ ಅದಕ್ಕೆ ಮೇಡಮ್ ಅವ್ರು ಕೋಪ ಮಾಡ್ಕೊಂಡಿದ್ದ ಕೋಪ ಬರಲ್ವಾ ಮತ್ತೆ ಅಮ್ಮನ ಜೊತೆ ಇದ್ದಿದ್ದ ಮನ್ಸು ಕಮ್ಮಿ ಆಯ್ತು ಮಾವನ್ನ ಅಪ್ಪ ಅಂತ ಒಪ್ಕೊಂಡಿದ್ದಾಯ್ತು ನಿಮ್ಮನ್ನ ಅಣ್ಣ ಅಂತ ಕರೆದಿದ್ದು ಆಯ್ತು ನನ್ನನ್ನ ಅತ್ತೆ ಅಂತ ಹೇಳೋದಕ್ಕೆ ಇಷ್ಟೊಂದು ಬಿಂಕ ಬೇಕಾ ನಾನಂದ್ರೆ ಯಾರಿಗೂ ಈ ಮನೇಲಿ ಭಯನೇ ಇಲ್ಲ ಅಮ್ಮ ಅಮ್ಮ ಬಿಡು ಪೂರ್ಣಿ ಪಾಪ ನೋವಾಗುತ್ತೆ ಅಲ್ವಾ ನನ್ನ ಮಕ್ಳಿಗೆಲ್ಲ ಹಾಗೆಲ್ಲ ಮಾಡಬೇಡ ನೀನು ಅಮ್ಮ ಪೂರ್ಣಿ ಅತ್ತಿಗೆಗೆ ನಾವು ಮಕ್ಕಳೇನೆ ಇಷ್ಟು ದಿನ ನನ್ನ ಕಿವಿ ಹಿಂಡ್ತಿದ್ರು ಇವತ್ತು ಇವನ್ ಸಿಕ್ಕಾಕೊಂಡಿದ್ದೆ ಅಮ್ಮನ್ಗೆ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತನಾ ಅಮ್ಮನ್ಗೂ ನನಗೂ ಜಗಳ ಆದ್ರೂ ಪರವಾಗಿಲ್ಲ ನಾನಂತೂ ಸುಮ್ಮನೆ ಬಿಡಲ್ಲ ಅತ್ತೆ
ಅತ್ತಿಗೆ ಅಂತ ಕರೆಯೋದಕ್ಕೆ ಬಾಯಿ ಬರಲ್ವಾ ನಿಮ್ಗೆ? ಅಮ್ಮ ಕಾಪಾಡು. ಇಲ್ಲ ಪಾಪು, ಅದಕ್ಕೇನು ತಾಯಿ ಸಮಾನ ಅಂದಮೇಲೆ ಅವಳಿಂದ ನಾನು ಹೇಗೆ ಕಾಪಾಡಲಿ? ಈ ಆಟಕ್ಕೆ ನಾನಿಲ್ಲಪ್ಪ. ಈ ಮನೇಲಿ ಕೆಲವ್ರಿಗೆ ಹಂಗೇನೆ, ಮನ್ಸಲ್ಲಿ ಪ್ರೀತಿ ಇದ್ರೂ ಆಚೆ ತೋರಿಸ್ಕೊಳಲ್ಲ, ಬಾಯಿ ಬಿಟ್ಟು ಹೇಳ್ಕೊಳ್ಳೋದು ಇಲ್ಲ. ಹಾಗೇನಿಲ್ವಲ್ಲ ಅದಕ್ಕೆ, ಈ ಮನೇಲಿ ಎಲ್ಲರೂ ಪ್ರೀತಿ ತೋರಿಸ್ತಾ ಇದೀವಲ್ಲ. ಆಹಾ, ಈ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇದಕ್ಕೋಸ್ಕರ ತಗೋ ನಿಂಗೊಂದು ಸ್ವೀಟ್. ಹೌದು, ಮತ್ತೆ ನಮ್ಮ ಮನಸ್ಸಲ್ಲಿರೋ ಪ್ರೀತಿನ ನಾವು ಬಾಯಿ ಬಿಟ್ಟು ಹೇಳ್ತಿದ್ದೀವಲ್ಲ. ಈ ಮಾತು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ತಗೊಳ್ಳಿ, ನನ್ನ ಗಂಡಂಗೆ ಒಂದು ಸ್ವೀಟ್. ಅಮ್ಮನ ಪ್ರೀತಿ ನನಗೆ ಯಾವಾಗಲೂ ಸಿಗ್ತಾನೆ ಇರುತ್ತೆ, ಅದಕ್ಕೆ ಅಮ್ಮನಿಗೊಂದು ಸ್ವೀಟ್.